ಮುಟ್ಟು ನಿಲ್ಲೋ ಸಮಯದಲ್ಲಿ ಅಥವಾ ಮುಟ್ಟು ನಿಂತ ಮೇಲೆ ಮೆನೋಪೌಸ್ ಆಗಿರೋರಿಗೆ ಅದು ತುಂಬ ಕಡಿಮೆ ಆಹಾರ ಇರುವಂತಹ ಡಯಟ್ ಪ್ಲ್ಯಾನ್ಗಳನ್ನ ಫಾಲೋ ಮಾಡೋದು ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಒಂದ್ಸಲ ಮೆನೋಪೌಸ್ ಆದ ನಂತರ ನಿಮ್ಮ ದೇಹದಲ್ಲಿ ತುಂಬ ಹಾರ್ಮೋನ್ ಚೇಂಜಸ್ ಆಗಿಬಿಡುತ್ತೆ. ಅಂದರೆ ಬಾಡಿನಲ್ಲಿ ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ಗಳ ಪ್ರಮಾಣ ತುಂಬ ಕಡಿಮೆ ಆಗಿಬಿಡುತ್ತೆ ಮೆನೋಪೌಸ್ ಆದ ನಂತರ. ಯಾರು ತುಂಬ ಕಡಿಮೆ ತಿಂದು ತೀರಾ ರಾಂಗ್ ಡಯಟ್ಗಳನ್ನ ಮಾಡ್ತಾರೆ ಅವರಿಗೆ ಅವರ ಬೋನ್ ಡೆನ್ಸಿಟಿ ಅನ್ನೋದೇನಿದೆ, ಮೂಳೆಯ ಗಾತ್ರ ಮತ್ತು ಡೆನ್ಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಇದಕ್ಕೆ ಆಸ್ಟಿಯೋಪೊರೋಸಿಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ಲೇಡೀಸಲ್ಲೇ ಹೆಚ್ಚಾಗಿ ಬಿದ್ದಾಗ ಮೂಳೆ ಬ್ರೇಕ್ ಆಯಿತು ಅನ್ನೋದೆಲ್ಲ ಕೇಳಿರ್ತೀರ. ಆಸ್ಟಿಯೋಪೊರೋಸಿಸ್ ಅನ್ನೋ ಪ್ರಾಬ್ಲಮ್ ಬಂದಾಗ ಮೂಳೆ ಲಡ್ಡಾಗತ್ತೆ ಅಂದ್ಕೊಳ್ಳಿ. ಓಕೆ, ಯಾರು ಪೌಷ್ಟಿಕಾಂಶ ಇಲ್ಲದಿರೋ ಆಹಾರಗಳನ್ನ ಕಡಿಮೆ ತಿಂತಾರೆ ಮತ್ತು ವ್ಯಾಯಾಮ ಆ್ಯಕ್ಟಿವಿಟಿ ಏನೂ ಇಲ್ಲದೇ ಅವರ ದೇಹದ ಮಾಂಸಖಂಡಗಳನ್ನ ಯೂಸ್ ಮಾಡದೇ ಇರೋರಿಗೆ ಕೂಡ ಈ ತೊಂದರೆ ಜಾಸ್ತಿ ಬರುತ್ತೆ. ನಿಮಗೆ ಸೊಲ್ಯೂಷನ್ ಏನು ಅಂದರೆ, ನೀವು ಯೋಗ, ಪಿಲೆಟ್ಸು ಅಥವಾ ಸ್ಟ್ರೆಂತ್ ಟ್ರೈನಿಂಗು, ನಿಮ್ಮ ದೇಹದ ಮಾಂಸಖಂಡಗಳನ್ನ ಉಪಯೋಗಿಸುವಂತಹ ವ್ಯಾಯಾಮಗಳನ್ನ ಮಾಡಬೇಕು. ಜೊತೆಯಲ್ಲಿ ನಿಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನ್ ಅಂಶ ನಿಮ್ಮ ಡಯಟ್ನಲ್ಲಿ ನೀವು ತಗೋಬೇಕಾಗುತ್ತೆ. ಬರೀ ಕ್ಯಾಲ್ಶಿಯಂ ತೊಗೊಂಡ್ರೆ ಮೂಳೆ ಗಟ್ಟಿ ಆಗುತ್ತೆ ಅನ್ನೋದು ಸುಳ್ಳು. ಕ್ಯಾಲ್ಶಿಯಂ ಜೊತೆ K2 ಬೇಕಾಗುತ್ತೆ, ವೈಟಮಿನ್ D3 ಬೇಕಾಗುತ್ತೆ. ತುಂಬ ಜನ ಬರೀ ಕ್ಯಾಲ್ಶಿಯಂ ತಗೋತಾ ಇರ್ತಾರೆ, ಅದನ್ನು ಕೂಡ ಒಂದು ನೆಗೆಟಿವ್ ಸೈಡ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ.